ಓಕೆ, ಎಲ್ಲರ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತೀರಿ ಅಂತಂದ್ರೆ ಧ್ರುವಂತವ್ರ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತೀನಿ ಮೇಡಮ್. ಧ್ರುವಂತಣ್ಣ ಏನು ಜಗಳ ಆಡುವ ಧ್ರುವಂತಣ್ಣ ಚೆನ್ನಾಗಿ ಮಾತಾಡ್ಸೋರು. ಗಿಲ್ಲಿ ನೀವು ನನಗೆ ಸಖತ್ ಇಷ್ಟ ಅಂತೆಲ್ಲ ಹೇಳಿದ್ರು. ತಿರ್ಗಾ ಪಟೇಲ್ರಿ ಅಂತ ಕರೀರು. ಬರೀ ಕೆಲಸದವನಾಗಿದ್ರೆ ಮುಖ್ಯ ಅಲ್ಲ, ವಿಶ್ವಾಸದಿಂದ ಇರೋದೇ ಮುಖ್ಯ. ಅದೇನಿಲ್ಲ ಮೇಡಮ್, ಆ ಥರ ಇವ್ರು ಕಂಡ್ರೆ ನನಗೆ ಆಗೋದೇ ಇಲ್ಲ. ಲೈಫ್ ಲಾಂಗ್ ಇವ್ರನ್ನ ಏಟ್ ಮಾಡ್ತೀನಿ, ಲೈಫ್ ಲಾಂಗ್ ಇವ್ರನ್ನ ಇದು ಮಾಡ್ತೀನಿ, ದ್ವೇಷ ಮಾಡ್ತೀನಿ ಅನ್ನೋ ಥರದವ್ರು ಯಾರೇ ಇಲ್ಲ. ಮಾತಂತ ಹೇಳಿದ್ರಿ ಸರ್ ನೀವು, ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಚಿಕ್ಕದಾಗಿ ಮಾತಾಡ್ಸೋದು, ಚೆನ್ನಾಗಿರೋದು, ಜಾಲಿಯಾಗಿರೋದು ಮೇಡಮ್. ಅದಕ್ಕೇನು ಮೇಡಮ್ ದ್ವೇಷ ಮಾಡಿ ಏನು ಮಾಡ್ಬೇಕಾಗೈತೆ ನಂಗೆ ಗೊತ್ತಾಯ್ತಿಲ್ಲ. ಯಾರು ದ್ವೇಷ ಮಾಡಿ ಏನು ಇರು ಗಂಟ ಇರೋದು, ಚೆನ್ನಾಗಿರೋದು, ಆಮೇಲೆ ಹೋಗೋದು ಅಷ್ಟೇ ಅಲ್ವ ಮೇಡಮ್. ದ್ವೇಷ ಮಾಡಿ ಏನು ದ್ವೇಷ ಕಟ್ಕೊಂಡು ಏನು ಮಾಡ್ತೀರಿ? ಏನಾರ ದ್ವೇಷ ಕಟ್ಕೊಂಡು ಏನಾರು ಏನೂ ಆಗೋದಲ್ವ ಅಂಥದ್ದು. ಕಡೆ ಒಪ್ತೆ, ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಓಕೆ, ರಘು ಅವರು ನೀವು ಅಲ್ಲಿದ್ದಾಗ ತುಂಬಾ ಗೋಳು ಹೊಯ್ಕೊಂಡಿದ್ರಿ. ಇಲ್ಲಿ ಮಾತಾಡಿದ್ರ ಅವ್ರು ಫೋನ್ ಮಾಡಿ ನೀವೇನಾದ್ರು ಆಮೇಲೆ ಮಾತಾಡಿದ್ರ? ರಘುವಣ್ಣ ಪಾಪ ಅವರೇ ಫೋನ್ ಮಾಡಿ, ನಾನೇ ಮಾಡುವ ಅನ್ಕೊಂಡಿದ್ದೆ. ಅವರೇ ಫೋನ್ ಮಾಡಿದ್ರು, ಏನೋ ಮರ್ತ್ಬಿಟ್ಟಾಗಿಲ್ಲಿ ಅಂತ. ನಾನು ಆಮೇಲೆ ಅವರು ಮಿಸಸ್ ಅಕ್ಕ ಅವ್ರ ಜೊತೆ ಎಲ್ಲ ಮಾತಾಡಿದೆ. ಇಲ್ಲ ಹಿಂಗೆ ಅಂತ, ಬಾ ಮನೆಗೆ ಅಂತೆಲ್ಲ ಕರೆದ್ರು ಪಾಪ. ಇನ್ಮೇಲಾದ್ರೂ ಗಿಲ್ಲಿ ಜಿಮ್ಗೆ ಹೋಗ್ತಾರ ಅಂತ? ಹೋಗ್ಬೇಕು ಮೇಡಮ್, ನನಗೂ ಅನಿಸ್ತೈತೆ ಹೋಗ್ಬೇಕು ಅಂತ. ಅಂದ್ರೆ ಆ ರೀತಿಯಾದ ತಪ್ಪು ನಿರ್ಧಾರಕ್ಕೆಲ್ಲ ಹೋಗ್ಬೇಡಿ ನೀವು. ಜಿಮ್ಗೆ ಹೋಗ್ಬಿಟ್ರೆ ಏನಂದ್ರೆ ನನಗೆ ಒಂದು 4 ದಿನ ಹೋಯ್ತೀನಿ, ಆಮೇಲೆ 4 ದಿನ 4 ವಾರಕ್ಕೂ ಆಗೋಷ್ಟು ಮಾಡ್ಬಿಡ್ತೀನಿ. ಹುಮ್ಮಸ್ಸಲ್ಲಿ ಹೋಗಿ ಎಲ್ಲ ಎತ್ತಿ ಇದು ಮಾಡ್ಬಿಟ್ಟು ನೀವು ಇನ್ನೊಂದು ವಾರ ಮಾಡಿದ್ರೆ ಬ್ಯಾಕಲ್ಲೆಲ್ಲ ಪ್ಯಾಕ್ ಬಂದ್ಬಿಡ್ತವೆ. ನಂಬ್ತಿರೋ ಬಿಡ್ತಿರೋ, ಮೊದಲು ನಾನು ಜಿಮ್ಗೆ ಸೇರ್ಕೊಂಡಿದ್ದೆ. ಫಸ್ಟ್ನೇ ದಿನ ಹೋದೆ. ಆ ಹುಮ್ಮಸ್ ಇರ್ತದೆ ಗೊತ್ತಾ, ಒಂದೇ ದಿನಕ್ಕೆ ಬಾಡಿ ಎಲ್ಲ ಕರಗಿಸಿ ಬೆಂಡ್ ಮಾಡಿಬಿಡ್ಬೇಕು ಅಂತ. ಮೊದಲನೇ ದಿನ ಹೋಗಿ ಥ್ರೆಡ್ಮಿಲ್ ಎಲ್ಲ ಓಡಿದೆ, ಇದೆಲ್ಲ ಡಂಬಲ್ಸ್ ಎಲ್ಲ ಎತ್ತುದು, ಇದೆಲ್ಲ ವೆಯ್ಟ್ ಎಲ್ಲ ಎತ್ತುದು, ಎಲ್ಲನೂ ಮಾಡಿಬಿಟ್ಟೆ ಮೊದಲನೇ ದಿನನೇ. ನನಗೇನಂದ್ರೆ ಅವರು ಟ್ರೈನರ್ ಇರ್ತಾರಲ್ಲ, ಅವ್ರನ್ನ ಬಿಟ್ಬಿಟ್ಟೆ ನಾನು. ಅಣ್ಣ ನಿಧಾನಕ್ಕೆ ಫಸ್ಟು 2.5 kg ತಗೊಳ್ಳಿ, ಫಸ್ಟು ನಾನು 10 kg ತಗೊಂಡು ಹಿಂಗೆ ಅನ್ನೋದು, ಓಡಿದು ಹಿಂಗೆಲ್ಲ ಮಾಡ್ಬಿಟ್ಟೆ. ಇದೆಲ್ಲ ನಥಿಂಗ್. ತನ್ನ ಲೆಕ್ಕದಲ್ಲಿ ಎತ್ತಾ ಇದೆ, ನನ್ನ ಬಾಡಿನ ನಾನೇ ರೆಡ್ಯೂಸ್ ಮಾಡಬೇಕು ಅಂತ ಕೆಜಿ ಲೆಕ್ಕದಲ್ಲಿ ಬಂದ್ಬಿಡ್ತೀನಿ. ಮೇಡಮ್ ನೀವು ನಂಬ್ತಿರೋ ಬಿಡ್ತಿರೋ, ಅದ್ರ ಬೆಳಿಗ್ಗೆಗೆ ನಾನು ವಾಶ್ರೂಮ್ಗೆ ಹೆಂಗೆ ಕೂತ್ಕೊಂಡಿರ್ಬೋದು ಹೇಳಿ? ಗೋಡೆ ಹಿಡ್ಕೊಂಡು ತಪ್ಪುರ್ಸಾಡ್ ಹೋಗ್ಬಿಟ್ಟೆ, ಕೂತ್ಕೊಳಕ್ ಐತೆ ಇಲ್ಲ. ಹಿಂಗ್ ಹಿಡ್ಕಂದ್ರೆ ಹಿಂಗ್ ಆಯ್ತೇ ಇಲ್ಲ, ಮೆಟ್ಲು ಇಳಿಕ್ ಐತೆ ಇಲ್ಲ. ಮೆಟ್ಲು ಹೆಂಗ್ ಇಳಿದಿರ್ಬೋದು, ಹಿಂಗ್ ಹಿಡ್ಕೊಂಡು ನಿಧಾನಕ್ಕೆ ಅಪ್ಪ ಸಾಕು ಗುರು ಜೀವನ ಅನ್ನುವಂಗೆ ಆಗ್ಬಿಡ್ತಾ. ಅದಾದ್ಮೇಲೆ 15 ದಿನ ಹೋಗಿಲ್ಲ ನಾನು ಜಿಮ್ಗೆ. ಹೋಗೇ ಇಲ್ಲ ಅನ್ಕೊಳ್ಳಿ. ಅದಾದ್ಮೇಲೆ ಮಧ್ಯ ಹೋಗುವೆ. ಅದು ಇರ್ತದಲ್ಲ ಹುಮ್ಮಸ್ಸು. ಈಗ ಯಾರೋ ಒಬ್ರು ಹೇಳಿರ್ತಾರೆ ಜಿಮ್ 6 ಪ್ಯಾಕ್, ಎಲ್ಲೋ ಟಿವಿಲೋ ಎಲ್ಲೋ ನೋಡಿರ್ತೀವಿ, ಇಲ್ಲಿ ಯಾರೋ ಹೇಳಿರ್ತಾರೆ ನೀನ್ 6 ಪ್ಯಾಕ್ ಮಾಡ್ರೆ ಚೆನ್ನಾಗಿ ಕಾಣಿಸ್ತೀವಿ, ಮಾಡು ಹಂಗೆ ಹಿಂಗೆ ಅಂತ ಹೇಳಿರ್ತಾರೆ. ನಮ್ದೇನು ಇಷ್ಟು ದಿನ ಮಾಡಿಲ್ವಲ್ಲ, ಮೊದಲನೇ ದಿನನೇ ಆ ಹುಮ್ಮಸ್ಗೆಲ್ಲ ಮಾಡಿ ಜಿಮ್ಮಲ್ಲೆಲ್ಲ ಹೋಗಿ ಎಲ್ಲ ಇದು ಮಾಡಿ 7ನೇ ದಿನ ಸತಿಗೆ ಚಾಣ ಬಿದ್ದಂಗೆ ಬಿದ್ದಿರ್ತೀವಿ ಮನೇಲಿ. ಒಂದೇ ಸಲ ಪಾಚೆ